ದಿವ್ಯವಾದ ಕನಸು. ನೀವು ನಗೋದಿಲ್ಲ ಅಂದ್ರೆ ನಾನು ನೋಡಿದ್ದನ್ನ ಹೇಳ್ತೀನಿ. ಅದರಲ್ಲಿ ನಗೋದೇನಿದೆ ಸರಸ್ವತಿ? ಕಥೆ ಕೇಳೋದ್ರಲ್ಲಿ ತನ್ಮಯರಾದಾಗ ಪಾತ್ರಗಳು ಕಣ್ಮುಂದೆ ಬರೋದು ಸಹಜ. ಪಾತ್ರಗಳಷ್ಟೇ ಕಣ್ಮುಂದೆ ಬರಲಿಲ್ಲ. ಮತ್ತೆ ನೀವು ಅರ್ಜುನ ಆಗಿದ್ರಿ, ನಾನೇ ಸುಭದ್ರೆ ಆಗಿದ್ದೆ. ಹಾ ಸ್ವಾರಸ್ಯವಾಗಿದೆ. ಮುಂದೆ? ನೀವು ಅರ್ಜುನನಾಗಿ ಆ ಕಿರೀಟ, ಬಿಲ್ಲು ಬಾಣಗಳು, ಕವಚ ಅದೆಷ್ಟು ಸುಂದರವಾಗಿ ಕಾಣ್ತಿದ್ರಿ ಗೊತ್ತಾ? ಓಹೋ, ರಾಜಕುಮಾರಿ ಸುಭದ್ರೆಯಾಗಿ ನೀನು ನನಗಿಂತಲೂ ಸುಂದರವಾಗಿದ್ದೆ ಅಲ್ವೇ? ಅದನ್ನ ನೀವೇ ಹೇಳಬೇಕು. ಕಲ್ಪನಾ ಲೋಕದಲ್ಲಿ ವಿಹರಿಸಿ ಬಂದವಳು ನೀನು, ನಾನ್ ಹೇಗೆ ಹೇಳಿ? ನಿಮಗೆ ನನ್ನ ಕಣ್ಣಿನ ಆಳಕ್ಕಿಳಿದು ನನ್ನ ಮನಸ್ಸನ್ನ ಶೋಧಿಸುವ ಕಲೆ ಗೊತ್ತಿದೆಯಲ್ಲ, ಅಲ್ಲಿ ನೋಡಿ ಹೇಳಿ. ಸರಸ್ವತಿ, ನೀನ್ ಹೇಗಿದೀಯಾ ಅಂತ ಹೇಳೋದಕ್ಕೆ ಸುಭದ್ರೇನೇ ಯಾಕೆ ನೋಡ್ಬೇಕು? ನನ್ನ ಪಾಲಿಗೆ ಸಮಸ್ತ ದೇವತೆಗಳ ಪ್ರತಿರೂಪಾನೇ ನೀನು. ಆ ಸುಭದ್ರೆ ನಿನ್ನನ್ನೇನಾದ್ರೂ ನೋಡಿದ್ರೆ ಅವಳಿಗೂ ಅಸೂಯೆ ಆಗ್ತಾ ಇತ್ತು. ಸಾಕು ಸುಮ್ಮನಿರಿ, ನಾನು ಅಂತ ರೂಪಸಿಯೇನಲ್ಲ. ಸರಸ್ವತಿ, ಹೆಣ್ಣು ಗಂಡನ ಪಾಲಿಗೆ ರೂಪಸಿಯಾಗೋದು ದೇಹದ ಚೆಲುವಿನಿಂದ ಅಲ್ಲ, ಮನಸ್ಸಿನ ಚೆಲುವಿನಿಂದ. ಹೌದು, ನಾನು ಸನ್ಯಾಸಿ ವೇಷದಲ್ಲಿ ಹೇಗಿದ್ದೆ ಅಂತ ನೀನು ಹೇಳಲೇ ಇಲ್ಲ. ತಲೆಯಲ್ಲಾಡಿಸ್ತಿದ್ಯಾ? ನನ್ಗೆ ಅರ್ಥ ಆಗ್ಲಿಲ್ಲ. ಇಷ್ಟ ಆಗ್ಲಿಲ್ಲ ಅಂತ ಅರ್ಥ. ಯಾಕೆ? ನೀವು ಸಂಸಾರಿಯಾಗಿ ಹೀಗೆ ನನ್ನ ಜೊತೆ ನಗ್ನಗ್ತಾ ಮಾತಾಡ್ತಾ ನಾನು ಸಾಯೋವರೆಗೂ ನನ್ನ ಜೊತೆನೇ ಇರಬೇಕು. ಈ ನಿಮ್ಮ ನಗುವನ್ನ ನಾನು ನೋಡ್ತಾ ನೋಡ್ತಾ ನಿಮ್ಮ ತೊಡೆ ಮೇಲೆ ನನ್ನ ತಲೆ ಇಟ್ಟು ಮುತ್ತೈದೆಯಾಗಿ ಜೀವ ಬಿಡಬೇಕು. ಅದೇ ನನ್ನ ಆಸೆ. ಸರಸ್ವತಿ, ಸಂತೋಷದ ಸಮಯದಲ್ಲಿ ಸಾವಿನ ಮಾತು ಯಾಕಾಡ್ತೀಯ? ಬಿಡ್ತು ಅನ್ನು. ಹಾ, ಅಂದಹಾಗೆ ನಮ್ಮ ಗುರುಗಳ ಸುಭದ್ರಾ ಪರಿಣಯ ಕೃತಿಯನ್ನ ನೀನೊಮ್ಮೆ ಓದಲೇಬೇಕು. ಖಂಡಿತ ಓದ್ತೀನಿ. ಸರಿ, ಈಗ ಹೊತ್ತಾಯ್ತು, ಮಲ್ಗೋಣ್ವೆ? ಸ್ವಲ್ಪ ಹೊತ್ತು ನಾನು ಇಲ್ಲೇ ಮಲ್ಕೊಳ್ತೀನಿ. ಗೋಪುರಕ್ಕೆ ಕಳಶ ಎಷ್ಟು ಮುಖ್ಯನೋ, ಹಿರಿಯ ಗುರುಗಳ ಈ ಪೀಠವನ್ನ ನೀವು ಅಲಂಕರಿಸಬೇಕಾಗಿರುವುದು ಅಷ್ಟೇ ಮುಖ್ಯ. ನನಗೆ ನಿಮ್ಮನ್ನ ಈ ಪೀಠದಲ್ಲಿ ನೋಡೋ ಮಹದಾಸೆ ಗುರುಗಳೇ. ಹೌದು ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಮಠದಲ್ಲಿರೋ ಎಲ್ಲರ ಆಸೆನೂ ಆಗಿದೆ. ಅಷ್ಟೇ ಅಲ್ಲ ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಭಕ್ತಾದಿಗಳ ಇಚ್ಛೆ ಆಗಿದೆ. ಭೋಗೇಂದ್ರ, ಇಲ್ಲಿ ಎಲ್ಲದಕ್ಕೂ ಒಂದು ರೀತಿ, ನೀತಿ, ನಿಯಮ ಅಂತ ಇದೆ. ಅದು ಅಲ್ಲದೆ ಇದು ಹಿರಿಯ ಗುರುಗಳು ಕೂತ್ಕೊಳ್ತಿದ್ದಂಥ ಪೀಠ. ಅದನ್ನು ನೋಡಿದರೆ ನನಗೆ ಗುರುಗಳೇ ಕಾಣಿಸ್ತಾರೆ. ನಾನು ಅದಕ್ಕೆ ಗೌರವದಿಂದ ವಂದಿಸ್ತೇನೆ. ಆ ಪೀಠವನ್ನು ನಾನು ಏರುವುದೇ ಸಾಧ್ಯವೇ ಇಲ್ಲ. ಅಲ್ಲಿ ಗುರುಗಳು ಇದ್ದಾರೆ ಅಂದ್ಕೊಂಡೆ ನಾನು ನನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತೀನಿ. ನೀವೀಗೆಲ್ಲರೂ ಹೊರಡ್ಬೋದು. ನಮಗೆ ಏಕಾಂತದ ಅವಶ್ಯಕತೆ ಇದೆ. ಶ್ರೀಹರಿ.
ಧರ್ಮದ ಪ್ರೇರಕ ನ್ಯಾಯ ನೀತಿಯ ಸೂಚಕ ಸರಸ್ವತಿ, ಇವ್ರಿಗೆ 2 ಲೋಟ ತಂದ್ಕೊಡು. ಅಂತರಂಗದ ಲಯಕಾರ ಜನರನುರಾಗಿ ಜನರಲೆ ಸಾಗಿ ನೀನಲ್ಲವೇ ಅರಿವಿನ ಗುರಿಕಾರ ಮೋಕ್ಷಕ್ಕೆ ಪರಿಹಾರ ನೀನಲ್ಲವೇ ಹೆದರ್ಬೇಡ ಮುಕುಂದ, ಭಗವಂತನಿಗೆ ನೈವೇದ್ಯ ಆಗಿದೆ, ನಿನಗೇನೂ ತೊಂದರೆ ಆಗೋದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಸ್ವೀಕಾರ ಮಾಡು.